ಆತ್ಮೀಯರೇ, MHID ಯುಡೈಸ್ ಪ್ಲಸ್ನಲ್ಲಿ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ನೋಡೋಣ. ಮೊದಲಿಗೆ SATSನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಯುಡೈಸ್ ಪ್ಲಸ್ನಲ್ಲಿ ಇರುವಂತೆ ಪರಿಶೀಲಿಸ್ಕೋಬೇಕು. ಕ್ಲಾಸ್ ವೈಸ್ ಸ್ಟ್ರೆಂಗ್ತ್ ಟ್ಯಾಲಿ ಮಾಡಿ ಬೋತ್ SATS ಡ್ಯಾಶ್ಬೋರ್ಡು ಮತ್ತು ಯುಡೈಸ್ ಪ್ಲಸ್ನ ಡ್ಯಾಶ್ಬೋರ್ಡು ನಾವು ಟ್ಯಾಲಿ ಮಾಡಬೇಕು. SATS ಮತ್ತು ಯುಡೈಸ್ ಡ್ಯಾಶ್ಬೋರ್ಡ್ನಲ್ಲಿ ಏನೊಂದು ಸ್ಟ್ರೆಂಗ್ತ್ ಇದೆಯೋ ಸೇಮ್ ಇರಬೇಕು, ಹೆಚ್ಚು ಇರಬಾರ್ದು, ಕಡಿಮೆನೂ ಇರಬಾರ್ದು. ಬೇರೆ ಶಾಲೆಯಿಂದ ಬಂದಂಥ ಮಕ್ಕಳು ಇಂಪೋರ್ಟ್ ಆಗಿಲ್ದಿದ್ರೆ ತಕ್ಷಣ ಅಲ್ಲಿ ಲೆಫ್ಟ್ TC ಮಾಡಿ ನಮ್ಮ ಶಾಲೆಯಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಮತ್ತು LKG UKG ಹಾಗೂ 1ನೇ ತರಗತಿಗೆ ನ್ಯೂ ಎನ್ರೋಲ್ಮೆಂಟ್ ಮಕ್ಕಳು ಬಾಕಿ ಉಳಿದಿದ್ದರೆ ತಕ್ಷಣ ಆ್ಯಡ್ ಸ್ಟೂಡೆಂಟ್ ಮಾಡಿಕೊಳ್ಬೇಕು. ಪ್ರೋಗ್ರೆಷನ್ನಲ್ಲಿ ಹಂತ 2ನಲ್ಲಿ ಎಲ್ಲ ಮಕ್ಕಳ GP EP FP ಕಂಪ್ಲೀಟ್ ಡೇಟಾ ಪೂರ್ಣಗೊಳಿಸಬೇಕು. ಪ್ರೋಗ್ರೆಷನ್ ಹಂತ 2ನಲ್ಲಿ ಪೂರ್ಣಗೊಂಡಂಥ ನಂತರ GP EP FP ಇವೆಲ್ಲ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಿದ ಮೇಲೆ ಸ್ಕೂಲ್ ಕಂಪ್ಲೀಷನ್ ಆಪ್ಷನ್ಗೆ ಹೋಗಿ ಸರ್ಟಿಫೈ ಮಾಡುವುದು. ದಾಖಲಾತಿ ವೈ ಪ್ರಕಾರ SATSನಲ್ಲಿ ಸರಿ ಇದೆ, ಯುಡೈಸ್ ಪ್ಲಸ್ನಲ್ಲಿ ತಪ್ಪಿದೆ ಅಂತಾದರೆ ಅಂಥ ಒಂದು ವಿದ್ಯಾರ್ಥಿಗಳ ಹೆಸರನ್ನು SO3 ಫಾರ್ಮನ್ನು ತುಂಬಿ ಬ್ಲಾಕ್ ಲಾಗಿನ್ನಲ್ಲಿ SO3 ಫಾರ್ಮ್ ತುಂಬಿ ಕೊಡೋದ್ರ ಮೂಲಕ ಸ್ಟೂಡೆಂಟ್ಸ್ ನೇಮನ್ನು ಅಪ್ಡೇಟ್ ಮಾಡಿಕೊಂಡ ಮೇಲೆ ನಂತರ ಆ ಒಂದು ವಿದ್ಯಾರ್ಥಿಗಳ ಅಪಾರ ಐಡಿಯನ್ನು ಜನ್ರೇಟ್ ಮಾಡಬೇಕು ಮತ್ತು ಎಲ್ಲ ಮಕ್ಕಳ ಅಪಾರ ಐಡಿಯನ್ನು ಜನ್ರೇಟ್ ಮಾಡಬೇಕು. ಆಧಾರ್ ತಿದ್ದುಪಡಿ ಇರ್ತಕ್ಕಂಥ ಮಕ್ಕಳ ಪಾಲಕರನ್ನು ಕರೆಸಬೇಕು, ಅವರಿಗೆ ತಿದ್ದುಪಡಿ ಮಾಡಲು ತಿಳಿಸಬೇಕು. ತಮ್ಮ ಶಾಲಾ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಮಕ್ಕಳನ್ನು ತುರ್ತಾಗಿ ಯಾವ ಶಾಲೆಗೆ ಮಗು TC ಹೋಗಿದೆ ಅವರಿಗೆ ಹೇಳಿ ತಕ್ಷಣ ಇಂಪೋರ್ಟ್ ಮಾಡಿಕೊಳ್ಳಲು ತಿಳಿಸಬೇಕು. ಇಂಪೋರ್ಟ್ ಮಾಡಿಸಿದ ನಂತರ ಡ್ರಾಪ್ ಬಾಕ್ಸ್ನಲ್ಲಿ ಉಳಿತಕ್ಕಂಥ ಮಕ್ಕಳಿಗೆ ರಿಮಾರ್ಕ್ ಹಾಕಿ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಮಾಡಬೇಕು. ಅದು ಇವಿಷ್ಟೇನಪ್ಪ ಅಂದರೆ ಸದ್ಯಕ್ಕೆ ಯುಡೈಸ್ ಪ್ಲಸ್ನಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು. ಧನ್ಯವಾದಗಳು.